ನಮಸ್ಕಾರ, ನಾನು ವಿಜಯ ಜಾಧವ್, ಆಲ್ ಇಂಡಿಯಾ ಬಂಜಾರ ಸೇವಾ ಸಂಘದ ವತಿಯಿಂದ ಮಾತಾಡ್ತಾ ಇದ್ದೀನಿ. ನಿನ್ನೆ ಹೊಸಪೇಟೆಯಲ್ಲಿ ಆಲ್ ಇಂಡಿಯಾ ಬಂಜಾರ ಸೇವಾ ಸಂಘ ಮತ್ತು ಒಳ ಮೀಸಲಾತಿ ವಿರೋಧಿ ಸಮಿತಿ ವತಿಯಿಂದ ಲಂಬಾಣಿ, ಭೋವಿ, ಕೊರ್ಚ, ಕೊರಮ ಸಮುದಾಯದ ಸಾವಿರಾರು ಬಂಧುಗಳು ರಾಜ್ಯ ಸರ್ಕಾರ ಜಾರಿಗೆ ತಂದಿರುವಂತಹ ಒಂದು ಒಳ ಮೀಸಲಾತಿ ಏನಿದೆ ಅದರ ವಿರುದ್ಧ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಆದರೆ ಈ ಪ್ರತಿಭಟನೆಯಲ್ಲಿ ಹೋರಾಟಗಾರರಾದಂತಹ ಆಲ್ ಇಂಡಿಯಾ ಬಂಜಾರ ಸೇವಾ ಸಂಘದ ಅಧ್ಯಕ್ಷರಾದಂತಹ ಶಿವಕುಮಾರ್ ಕೆ ನಾಯಕ್ ಮತ್ತು ಪದಾಧಿಕಾರಿಗಳಂತಹ ಹನುಮಂತ ನಾಯಕ್ ಹಾಗೂ ಇನ್ನಿತರರ ಒಂದು ವಿರುದ್ಧ ಅಲ್ಲಿ ಸ್ಥಳೀಯ ಪೊಲೀಸರು ಎಫ್ಐಆರ್ನ ದಾಖಲಿಸಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಒಂದು ಕಡೆ ಹೇಳ್ತಾರೆ, ಒಳ ಮೀಸಲಾತಿ ಹೋರಾಟಗಾರರ ಮೇಲೆ ಹಾಕಿರುವಂತಹ ಎಲ್ಲ ಮೊಕದ್ದಮೆಗಳನ್ನ ವಾಪಸ್ ತಗೋತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇನ್ನೊಂದು ಕಡೆ ಬಂದ್ಬಿಟ್ಟು ಒಳ ಮೀಸಲಾತಿ ಹೋರಾಟಗಾರರ ಮೇಲೆ ಎಫ್ಐಆರ್ ಹಾಕುವಂತ ಒಂದು ಕೆಲಸ ನಡೀತಾ ಇದೆ. ಪೊಲೀಸರ ಅನುಮತಿಯನ್ನು ಪಡೆದು ಮಾಡಿದಂತಹ ಒಂದು ಹೋರಾಟ ಇದು. ಕಾನೂನಿನ ಚೌಕಟ್ಟಿನೊಳಗಡೆ ಮಾಡಿದಂತಹ ಒಂದು ಹೋರಾಟ ಇದು. ಸಾವಿರಾರು ವರ್ಷಗಳಿಂದ ಶೋಷಣೆಯನ್ನು ಅನುಭವಿಸಿ ಬಂದಿರುವಂತಹ ಲಂಬಾಣಿ, ಭೋವಿ, ಕೊರ್ಚ ಸಮುದಾಯಗಳು ಮಾಡ್ತಾ ಇರುವಂತಹ ಒಂದು ಹೋರಾಟ ಇದು. ಕಾನೂನಿನ ಚೌಕಟ್ಟಿನೊಳಗಡೆ ಮಾಡಿದಂತಹ ಹೋರಾಟವನ್ನ ಹತ್ತಿಕ್ಕುವಂತ ಒಂದು ಕೆಲಸವನ್ನು ಮಾಡ್ತಾ ಇರುವಂತದ್ದು ಎಷ್ಟರ ಮಟ್ಟಿಗೆ ಸರಿ. ಹಾಗಾಗಿ ನಾವು ರಾಜ್ಯ ಸರ್ಕಾರವನ್ನು ಒತ್ತಾಯ ಮಾಡೋದೇನಂತಂದ್ರೆ, ಆಲ್ ಇಂಡಿಯಾ ಬಂಜಾರ ಸೇವಾ ಸಂಘ ಮತ್ತು ಲಂಬಾಣಿ, ಭೋವಿ, ಕೊರ್ಚ, ಕೊರ್ಮ ಸಮುದಾಯಗಳ ಎಲ್ಲ ಬಂಧುಗಳ ಒಂದು ಸಹಯೋಗದಲ್ಲಿ ನೀವೇನಾದರೂ ಈ ಒಂದು ಹೋರಾಟಗಾರರ ಮೇಲೆ ಹಾಕಿರುವಂತಹ ಒಂದು ಮೊಕದ್ದಮೆ ಎಫ್ಐಆರ್ ಹಿಂಪಡೆಯದೇ ಇದ್ರೆ ಇಡೀ ರಾಜ್ಯದಲ್ಲಿ ಒಂದು ಹೊಸ ಆಂದೋಲನವನ್ನೇ ಮಾಡಬೇಕಾಗ್ತದೆ. ಹಾಗಾಗ್ಬಿಟ್ಟು ಈ ಮೂಲಕ ನಾವು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡೋದೇನಂತಂದ್ರೆ, ಹೊಸಪೇಟೆಯಲ್ಲಿ ಏನು ಹೋರಾಟಗಾರರ ಮೇಲೆ ಶಿವಕುಮಾರ್ ಕೆ ನಾಯಕ್ ಮತ್ತು ಹನುಮಂತ ನಾಯಕ್ ಅವರ ಮೇಲೆ ಹಾಕಿರುವಂತಹ ಮತ್ತು ಇನ್ನಿತರ ಬಂಧುಗಳ ಮೇಲೆ ಹಾಕಿರುವಂತಹ ಒಂದು ಎಫ್ಐಆರ್ನ ತತ್ಕ್ಷಣವಾಗಿ ವಾಪಸ್ ಪಡಿಬೇಕು. ಅದಕ್ಕೆ ರಾಜ್ಯ ಸರ್ಕಾರ ತತ್ಕ್ಷಣ ಹೊಸಪೇಟೆ ಪೊಲೀಸರಿಗೆ ನಿರ್ದೇಶನವನ್ನು ಕೊಡಬೇಕು ಅಂತ ಹೇಳ್ಬಿಟ್ಟು ನಾವು ಈ ಮೂಲಕ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಇಲ್ಲ ಅಂತಂದ್ರೆ ರಾಜ್ಯದ ಪ್ರತಿ ಜಿಲ್ಲಾ ಕಚೇರಿಗಳಿಗೆ ಮುತ್ತಿಗೆ ಹಾಕುವಂತಹ ಒಂದು ಕೆಲಸವನ್ನ ಲಂಬಾಣಿ, ಭೋವಿ, ಕೊರ್ಚ, ಕೊರಮ ಸಮುದಾಯಗಳು ಆಲ್ ಇಂಡಿಯಾ ಬಂಜಾರ ಸೇವಾ ಸಂಘದ ವತಿಯಿಂದ ಮತ್ತು ಎಲ್ಲ ಒಳ ಮೀಸಲಾತಿ ವಿರೋಧಿ ಸಮಿತಿ ವತಿಯಿಂದ ಮಾಡಬೇಕಾಗ್ತದೆ ಅನ್ನುವಂಥ ಒಂದು ಮಾತನ್ನ ಈ ಸಂದರ್ಭದಲ್ಲಿ ನಾನು ರಾಜ್ಯ ಸರ್ಕಾರಕ್ಕೆ ಹೇಳ್ತಾ ಇದ್ದೀನಿ. ಹಾಗಾಗಿ ರಾಜ್ಯ ಸರ್ಕಾರಕ್ಕೆ ಮತ್ತೊಮ್ಮೆ ನಾವು ಒತ್ತಾಯ ಮಾಡ್ತಾ ಇದ್ದೀವಿ, ತತ್ಕ್ಷಣವಾಗಿ ತಾವು ಈ ಒಂದು ಎಫ್ಐಆರ್ನ ಹಿಂಪಡಿಬೇಕು, ಅಲ್ಲಿಯ ವಿಜಯನಗರದ ಪೊಲೀಸರಿಗೆ ನಿರ್ದೇಶನವನ್ನು ಕೊಡಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ ನಾನು ತಮಗೆ ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು.